ಅಪ್ಪ ಇಲ್ಲ, ನಿನ್ನಂತ ಮಗಳು ಇಲ್ಲ ಅಂತ ಸ್ಟಾರ್ಟಿಂಗ್ ಇಂದ ಒಂದು ಗ್ರೂವ್ ಅಲ್ಲಿ ಹಾಡಿದ್ರು. ಸೂಪರ್ ಆಗಿ ಹಾಡಿದ್ರಿ. ವಿಪಿ ಸರ್, ಹೇಗನ್ಸಿ ಪರ್ಫಾರ್ಮೆನ್ಸ್? ವಾವ್, ಅರ್ಚಿಷಾ, ಹರಿಪ್ರಸಾದ್ ಸರ್ ಬಹಳ ಚೆನ್ನಾಗಿತ್ತು, ಮುದ್ದಾಗಿತ್ತು ನೋಡಕ್ಕೆ. ನಿಮ್ಮ ಡಾನ್ಸು, ಹಾಡುಗಾರಿಕೆ ಎಲ್ಲ ಬಹಳ ಚೆನ್ನಾಗಿತ್ತು. ನೀವು ಹಾಡು ಕಲ್ತಿದ್ದೀರಾ ಎಲ್ಲರೂ? ಇಲ್ಲ, ನಾನು ಕಲ್ತಿಲ್ಲ. ಬಟ್ ನನ್ನ ಮಗಳು 4 ವರ್ಷದಿಂದ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇರಬೇಕಾದ್ರೆ ಇನ್ಸ್ಪೈರ್ ಆಗಿ ನಾನು ತಬಲಾ ಕಲಿತಾ ಇದ್ದೀನಿ ಇವಾಗ. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಇಬ್ಬರು ಸಂಭ್ರಮ ಮಾಡಿದ್ದು ಬಹಳ ಚೆನ್ನಾಗಿತ್ತು ಕಣ್ಣು ಕಾಣಕ್ಕೆ. ಎಲ್ಲ ಮನೆಯಲ್ಲೂ ತಂದೆ ಮಕ್ಕಳು ಹೀಗೆ ಇರಲಿ ಅಂತ ಹಾರೈಸ್ತಾ ಈ ಗೋಲ್ಡನ್ ಬಜರ್ ನಿಮಗೆ ಈಗ ಕೊಡೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಗುರುಗಳೇ. ಗೋಲ್ಡನ್ ಬಜರ್ನೆಲ್ಲ ಪಡ್ಕೊಂಡಿದ್ದೀರಾ. ಅಮ್ಮ ಇಲ್ಲ ಅಂದ್ರೆ ಹೆಂಗೆ? ಅಮ್ಮನ್ ಕರಿ, ನೀನೇ ಕರಿ. ಅಮ್ಮ ಬಲೆ. ಅರ್ಚಿಷಾ ಇಷ್ಟು ಮುದ್ದಾಗಿ ಕ್ಯೂಟ್ ಆಗಿ ಹಾಡೋದನ್ನ ನೀವ್ ನೋಡಿರ್ತೀರಾ, ಆದ್ರೆ ನಿಮ್ಮವರು ಇಷ್ಟು ಕ್ಯೂಟ್ ಆಗಿ ಹಾಡಿರೋದನ್ನ ನೋಡಿದ್ರ ಯಾವತ್ತಾದ್ರೂ? ಮದ್ವೆ ಮುಂಚೆ ಒಂದು ಆಸೆ ಇತ್ತು ನನಗ್ ಮದ್ವೆಯವರು ಸಂಗೀತ ಹಾಡ್ಬೇಕು ಅಂತ. ಬಟ್ ಅದನ್ನ ಹೇಳುವಷ್ಟು ಧೈರ್ಯ ನಮ್ಗೆ ಮನೆಯಲ್ಲಿ ಇರ್ಲಿಲ್ಲ. ಸೊ ಈಗ ಒಂದು ಕ್ಷಣ ನನಗೆ ಕೂಡಿ ಬಂದಿದೆ. ಥ್ಯಾಂಕ್ ಯು ಜಿ ಕನ್ನಡ. ಸರ್, ವಿ ರಿಯಲಿ ಅಪ್ರಿಶಿಯೇಟ್ ಯುವರ್ ಪ್ರೆಸೆನ್ಸ್ ಆಫ್ ಮೈಂಡ್. ಥ್ಯಾಂಕ್ ಯು ಮೇಡಮ್. ಅಂಡ್ ನೀವು 3 ಜನ ಇಲ್ಲಿ ಇರೋದು ಒಂದು ಫೋಟೋ ಮೂಮೆಂಟ್. ಅರ್ಚಿಷಾ, ಮಧ್ಯದಲ್ಲಿ ನಿಂತ್ಕೋ. ತಂದೆ ಮಗಳಿಗೆ ಅಷ್ಟು ಚೆನ್ನಾಗಿ ಮೆಂಟರಿಂಗ್ ಮಾಡಿರೋ ಅಂತ ನಮ್ಮ ಇಂದು ಅವರಿದ್ದಾರೆ. ಇಂದು ಅವರೇ, ಹ್ಯಾಪಿ? ಬಹಳ ಖುಷಿ ಆಯ್ತು. ಅರ್ಚಿಷಾ ಹಾಡೋದ್ ಕೇಳಿದೀವಿ. ಸೊ ಅವರ ಅಪ್ಪ ಅವರ ಉತ್ಸಾಹ ನೋಡಿ ತುಂಬಾ ಇಷ್ಟ ಆಯ್ತು. ಓವರ್ ಆಲ್ ವೆರಿ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮೇಡಮ್. ಅಂಡ್ ಇವತ್ತು ಫ್ಯಾಮಿಲಿ ರೌಂಡ್ ಅಲ್ಲಿ ಇಂದು ಅವ್ರ ಮಿಮಿಕ್ರಿನ ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನಾನು ಒಂದಷ್ಟು ವಿಜುವಲ್ಸ್ ಅನ್ನ ತೋರಿಸ್ತೀನಿ LED ಅಲ್ಲಿ. ಆ ವಿಜುವಲ್ಸ್ ನ ನೋಡಿ ಅದೇ ತರ ನೀವು ಮಿಮಿಕ್ ಮಾಡ್ಬೇಕು, ಓಕೆನಾ? ಸೊ ಫಸ್ಟ್ ಸೀನ್ ಹಾಕಿ. ಇಂದು ಮೇಡಮ್ ಅವರೇ, ಇಫ್ ಯು ರೆಕಗ್ನೈಸ್ ಮೀ, ಇಂಡಸ್ಟ್ರಿನಲ್ಲಿ ಎಷ್ಟೊಂದು ಜನಕ್ಕೆ ಗಾಡ್ ಫಾದರ್ಸ್ ಬೇಕಾಗ್ತಾರೆ ಸಕ್ಸೀಡ್ ಆಗಕ್ಕೆ. ಇಷ್ಟು ಚೆನ್ನಾಗಿ ಮಾತಾಡೋದು ನನ್ನ ಹಸ್ಬೆಂಡೇನೆ, ನಂದಕಿಶೋರ್ ಅವರು. ಸರ್ ಬನ್ನಿ, ಸೀಕ್ರೆಟ್ ಎಲ್ಲ ಗೊತ್ತಾಯ್ತು ಸರ್, ಬನ್ನಿ. ಅಯ್ಯೋ, ಸರ್ ವೆಲ್ಕಮ್ ಸರ್. ಸೊ ತಮ್ಮ ಹೆಸರು? ನಂದಕಿಶೋರ್. ಸರ್ ತಮ್ಮ ಹೆಸರು? ನಟರಾಜ್. ಸೊ ನಟರಾಜ್ ಸರ್, ನಾವು ಮೇಡಮ್ ಅವ್ರನ್ನ ಮೆಂಟರ್ ಆಗಿ, ಸಾಧಕಿಯಾಗಿ, ಗಾಯಕಿಯಾಗಿ ಎಲ್ಲ ನೋಡಿದೀವಿ. ಮನೆಯಲ್ಲಿ ಅವ್ರು ಹೇಗೆ ಅನ್ನೋದನ್ನ ನೀವೇ ಹೇಳ್ಬೇಕು. ತುಂಬಾ ಹಾರ್ಡ್ ವರ್ಕಿಂಗ್. ಅವ್ರ ಬಗ್ಗೆ ನಿಮ್ಗೆ ತುಂಬಾ ಇಷ್ಟ ಆಗುವಂತ ಒಂದು ವಿಷಯ? ತುಂಬಾ ತಾಳ್ಮೆ ಇದೆ. ಮೇಡಮ್ ಹೇಳಿ ಮೇಡಮ್. ಇದೊಂದು ತುಂಬಾ ದೊಡ್ಡ ಪ್ಲೆಸೆಂಟ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ತಾಳ್ಮೆ ನನಗಿಂತ ಅವ್ರಿಗೆ ಜಾಸ್ತಿ. ಅಂಡ್ ಇನ್ನೊಂದು ನನ್ನ ಬಿಗ್ಗೆಸ್ಟ್ ಸಪೋರ್ಟಿಂಗ್ ಸಿಸ್ಟಮ್ ಅವರೇನೆ. ಯಾಕೆಂದ್ರೆ ಯಾವುದೇ ಕಲಾವಿದ ಅಥವಾ ಕಲಾವಿದೆಗೆ ಸ್ಪೌಸ್ ಆಗಿರೋದು ಅಷ್ಟು ಈಸಿ ವಿಷಯ ಅಲ್ಲ. ಇಟ್ ಟೇಕ್ಸ್ ಅ ವೆರಿ ಗ್ರೇಟ್ ಪರ್ಸನಾಲಿಟಿ ನನ್ನ ಪ್ರಕಾರ. ಯಾಕೆಂದ್ರೆ ನಮ್ದು ಅಷ್ಟು ಅನ್ಟೈಮ್ಲಿ ಪ್ರೊಫೆಷನ್. ಕಾನ್ಸರ್ಟ್ಸ್ ಇರ್ಬೋದು, ರೆಕಾರ್ಡಿಂಗ್ಸ್ ಇರ್ಬೋದು, ಹೀಗೆ ಶೂಟ್ಸ್ಗೆ ಬಂದಿರುವಾಗ ಆಗಿರ್ಬೋದು, ಯಾವುದೋ ಟೈಮಿಗೆ ಮನೆಗೆ ಬರ್ತೀವಿ. ಅಂಥ ಟೈಮಲ್ಲಿ ಯಾವ ಟೈಮಲ್ಲೂ ತಾಳ್ಮೆ ಕಳ್ಕೊಳ್ಳದೆ ನಾನು ಎಷ್ಟು ಹೊತ್ತಿಗೆ ಮನೆಗೆ ಬಂದರೂ ನನಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಹೀ ಈಸ್ ಅ ವೆರಿ ಗ್ರೇಟ್ ಹಸ್ಬೆಂಡ್ ಆ್ಯಂಡ್ ಅ ಗ್ರೇಟ್ ಫಾದರ್. ವೆರಿ ಹ್ಯಾಪಿ ಟು ಹ್ಯಾವ್ ಹಿಮ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಸರ್. ಮೇಡಮ್ ಎಲ್ಲ ಇವಾಗ ಇದುವರೆಗೂ ಬರೀ ಸಿಂಗರ್ ಆಗಿ ಮಿಂಚಿದ್ರು. ನಮ್ಮ ಸರಿಗಮಪ ಇಂದ ಅವರು ಮಿಮಿಕ್ರಿ ಆರ್ಟಿಸ್ಟ್ ಆಗೆಲ್ಲ ಮಿಂಚ್ತಾ ಇದಾರೆ. ಅವರ ಒಳಗಡೆ ಇರುವಂತ ಎಷ್ಟು ಟ್ಯಾಲೆಂಟ್ ಎಲ್ಲ ಆಚೆ ಬರ್ತಾ ಇದೆ. ಸೊ ಆ ಒಂದು ಟ್ಯಾಲೆಂಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಓ, ಇಟ್ಸ್ ಅಮೇಸಿಂಗ್. ಮನೆಯಲ್ಲಿ ಇದ್ದಾಗ್ಲೂ ಅಷ್ಟೇ ಇಂದು ಮೇಡಮ್ ಅವರು ಯಾವ್ದು ಎಷ್ಟು ಮನೇಲೂ ನೀವು ಅವ್ರನ್ನ ಮೇಡಮ್ ಅಂತಾನೆ ಕರಿತೀರಾ? ಕರಿತೀವಿ, ಮರ್ಯಾದೆ ಕೊಡ್ಲೇಬೇಕಲ್ಲ ಎಲ್ಲೋದ್ರು ನಾವು. ಸೊ ಮನೆಯಲ್ಲೂ ಅಷ್ಟೇ ಮಿಮಿಕ್ರಿಗಳು ಮಾಡೋದು ಬರೀ ನಂದೊಬ್ಬಂದೇ ಅಲ್ಲ, ಎಲ್ಲಾರ್ದು ಫ್ಯಾಮಿಲಿ ಅವ್ರದ್ದು ಅಷ್ಟೇ, ಅವ್ರ ಸ್ವಂತ ಅಕ್ಕದು ಅಷ್ಟೇ. ಫ್ಯಾಂಟಾಸ್ಟಿಕ್. ಮಿಮಿಕ್ರಿ ಆರ್ಟಿಸ್ಟ್ ಆಗ್ತಾ ಇದೀನಿ ಅಂತ. ಹಸ್ಬೆಂಡ್ ಬಂದಿದ್ದಾರೆ. ಹೌ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಆರ್ ಯು? ಪ್ಲೆಸೆಂಟ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ನಾನಿವತ್ತು ಇಷ್ಟು ಆರಾಮಾಗಿ ಶೂಟ್ಗೆ ಬರ್ತಾ ಇದ್ದೀನಿ, ಶೋಸ್ಗೆಲ್ಲ ಹೋಗ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ನನ್ನ ಹಸ್ಬೆಂಡ್ ಕಾರಣ. ಸೊ ಈವನ್ ನನ್ನ ಅತ್ತೆ ಬಗ್ಗೆ ನಾನು ಹೇಳಲೇಬೇಕು. ಬಿಕಾಸ್ ನನಗೆ ಫಸ್ಟು ಮೆಂಟರ್ ಆಗೋಕ್ಕೆ ಕಾಲ್ ಬಂದಾಗ ನನ್ನ ಮಗಳಿಗೆ 6 ತಿಂಗಳು. ಸೊ 6 ಮಂತ್ಸ್ ಇರೋ ಬೇಬಿನ ಯಾರೂ ಮನೇಲಿ ಬಿಟ್ಟು ಬರೋದು ಕಷ್ಟ. ಅಂಥದ್ರಲ್ಲಿ ನಾನು ಆ್ಯಕ್ಚುಲಿ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಹಸ್ಬೆಂಡ್ ಇಲ್ಲ, ನೀನು ಹೋಗು, ನಾನಿದ್ದೀನಿ, ನಮ್ಮ ಅಮ್ಮ ಇದ್ದಾರೆ, ಸೊ ನೀನು ಆರಾಮ್ಸೆ ಹೋಗ್ಬಾ, ಮನೆ ಬಗ್ಗೆ ಯೋಚನೆ ಮಾಡಬೇಡ, ಈ ಥರ ಯಾರು ಹೇಳ್ತಾರೆ. ಸೊ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್
ಹಿಮ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಸೇಮ್ ಹಿಯರ್. ಐ ಆಮ್ ಆಲ್ಸೋ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಅ ವಂಡರ್ಫುಲ್ ಪರ್ಸನ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಇಂದು ಹಾಗೂ ಲಕ್ಷ್ಮಿ ಅವರ ಫ್ಯಾಮಿಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವ್ರನ್ನ ನೋಡಿ ಖುಷಿ ಆಗ್ತಾ ಇದೆ. ಇದನ್ನ ಸಂಭ್ರಮಿಸ್ಬೇಕು ಅಂತಂದ್ರೆ ಮ್ಯೂಸಿಕ್ ಹಾಕ್ತಿವಿ, ಹಾಡಬೇಡಿ, ಒಂದ್ ಸ್ವಲ್ಪ ಆಡಿದ್ರೆ ಸಾಕು. ಯೋಗಶ್ರೀ, ಖುಷಿ ಆಯ್ತಾ ನಿನ್ಗೆ ಅಮ್ಮನ ಜೊತೆ ಹಾಡಿದ್ದು? ತುಂಬಾ ಖುಷಿ ಆಯ್ತು ಅಕ್ಕ. ಈಗ ನಿಮ್ಮ ಹಾಡು ಕೇಳಿ ಅರ್ಜುನ್ ಸರ್ ಎಷ್ಟು ಖುಷಿ ಆಯ್ತು ಅಂತ ಕೇಳಲ್ಲ. ಯೋಗಶ್ರೀ ಅವರೇ, ಭಕ್ತಿ ಬಹಳ ತುಂಬಿ ಹಾಡಿದ್ರಿ. ಅಮ್ಮ ಕೂಡ ನಿಮ್ ಜೊತೆ ಬಹಳ ಚೆನ್ನಾಗಿ ಹಾಡಿದ್ರಿ ಅಮ್ಮ. ನಿಜವಾಗ್ಲೂ ಕಷ್ಟದ ಹಾಡು, ಬಟ್ ಒಂದು ಭಕ್ತಿ ಗೀತೆ ಇರೋದ್ರಿಂದ ಚೆನ್ನಾಗಿ ಮ್ಯಾಚ್ ಆಯ್ತು ತಾಯಿ ಮಗಳು ಹಾಡ್ಬೇಕಾದ್ರೆ. ನನಗೆ ಯೋಗಶ್ರೀ ಈ ಹಾಡು ಹಾಡ್ಬೇಕಾದ್ರೆ ಇದ್ದಿದ್ದು ಕಂಟ್ರೋಲ್ ವಾಸ್ ಬೆಟರ್ ದೆನ್ ಆಲ್ ಯುವರ್ ಪರ್ಫಾರ್ಮೆನ್ಸಸ್. ಆಲ್ ದಿ ಬೆಸ್ಟ್. ಸರ್, ತಾವು ಬರಬೇಕು ಈ ವೇದಿಕೆ ಮೇಲೆ. ಈ ಸಂದರ್ಭದಲ್ಲಿ ಅವರ ಜೊತೆ ನೀವು ನಿಲ್ಬೇಕು. ಬನ್ನಿ ಸರ್. ಯಾವಾಗ್ಲೂ ಮಗಳ ಜೊತೆ ಇರ್ತೀರಾ ನೀವು. ಇವತ್ತು ಯೋಗಶ್ರೀ ಇಲ್ಲಿ ನಿಂತು ರಾಯರ ಹಾಡನ್ನ ಹಾಡಿ ಎಲ್ಲರ ಮೆಚ್ಚುಗೆಯನ್ನ ಪಡ್ಕೊಂಡಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಹಾ. ಆ ಸಂತೋಷವನ್ನೇ ಪದಗಳಲ್ಲಿ ಹೇಳಕ್ ಆಗ್ತಿಲ್ಲ. ಅಷ್ಟೋ ನಾವು ಅವಳನ್ನ ಬಹಳ ಪ್ರೀತಿಯಿಂದ ಸಾಕಿದ್ದೀವಿ. ಅವಳು ನಮ್ಮ ಆಸೆಗಳನ್ನ ನೆರವೇರಿಸ್ತಾ ಇದ್ದಾಳೆ. ಇದೇ ತರ ರಾಯರ ಭಕ್ತಳಾಗಿ ರಾಯರ ಹಾಡುಗಳನ್ನು ಚೆನ್ನಾಗಿ ಹಾಡಿ ಕಲಿತು ಸಂತೋಷ ಕೊಡ್ಲಿ ಅಂತ ನಾವು ಸಂತೋಷ ಪಡ್ತೀವಿ. ಸೂಪರ್. ಒಂದು ಫೋಟೋ ತಗೊಂಬೋಣ. ಈಗ ಅವ್ರೇನೋ ಒಂದು ಉಡುಗೊರೆ ತಗೊಂಡ್ಬಂದಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಅಮ್ಮ, ಏನ್ ತಂದಿದ್ದೀರಾ ಹೇಳ್ಬೋದಾ? ರಾಯರ್ ಬೃಂದಾವನ ಕೊಡಬೇಕು ಅಂತ ನಮ್ಮ ಟ್ರಸ್ಟ್ ಕಡೆಯಿಂದ